ನೀರು ಬಿಟ್ಟ ತಕ್ಷಣ ಸ್ಟಾರ್ಟಿಂಗ್ ಬಿಟ್ಟಾಗಂತೂ ಫುಲ್ಲು ಕೆಟ್ಟು ವಾಸನೆ. ಅದು ಯಾವ ಚರಂಡಿ ಪೈಪ್ಗಳಿಂದ ನೀರು ಬರುತ್ತಲ್ಲ ಅಷ್ಟು ಕಚಡವಾಗಿ ನೀರು ವಾಸನೆ ಬರುತ್ತೆ. ಕಟ್ಟೆಗೆ ಈ ಕಲರ್ ಕಾಣಿಸುತ್ತೆ ಅಂದ್ರೆ ಇನ್ ಹೆಂಗೆ ಕುಡಿಯೋ ಜನಗಳು ಜೀವನ ಯಾವ ತರ ಇದೆ ನೋಡಪ್ಪ. ನೋಡ ಈ ತರ ಕೆಂಪು ಕೊಳೆ ಬಂದವ, ಅಡಿಗೆ ಮಾಡಕ್ ಬರಲ್ಲ, ಏನಕ್ಕೂ ಬರಲ್ಲ ಇದು. ಎಷ್ಟು ದಿನಕ್ಕೊಮ್ಮೆ ಬಿಡ್ತಾರೆ ಅಂತ ನೀರಿಲ್ಲಿ? ಅಣ್ಣ 10 ದಿನಕ್ಕೆ ಒಂದ್ಸರಿ ಬಿಡ್ತಾರೆ. ಅದು ನಾವು ಫೋನ್ ಮಾಡಿ ಎಲ್ ತಿಳಿಸ್ಬೇಕು, ಜಿಬ್ಬಲ್ಲಿ ಫೋನ್ ಮಾಡಿ ಒಂದು 10 ಸರಿ ಹೇಳ್ಬೇಕು. 10 ಸರಿ ಹೇಳಿದ್ಮೇಲೆ ಒಂದ್ಸರಿ ನೀರು ಬಿಡ್ತಾರಣ್ಣ ಸಂಜೆ. ನೀರೇ ಒಂದು ಸರಿನೂ ಕಂಪಲ್ಸರಿ ಬಿಡಲ್ಲ. ಹೋದ ವಾರ ಎಲ್ಲ 15-20 ದಿನ ಮಾಡಿದ್ರು, ಅಷ್ಟಷ್ಟು ದಿನ ನೀರು ಬಿಡೋದಿಲ್ಲ. ಆಮೇಲೆ ನೀರು ಬಿಟ್ಟ ತಕ್ಷಣ ಸ್ಟಾರ್ಟಿಂಗ್ ಬಿಟ್ಟಾಗಂತೂ ಫುಲ್ಲು ಕೆಟ್ಟು ವಾಸನೆ. ಅದು ಯಾವ ಚರಂಡಿ ಪೈಪ್ಗಳಿಂದ ನೀರು ಬರುತ್ತಲ್ಲ ಅಷ್ಟು ಕಚಡವಾಗಿ ನೀರು ವಾಸನೆ ಬರುತ್ತೆ. ನೀರಂತೂ ಕುಡಿಯೋಕ್ಕಲ್ಲ, ಬಳಸೋಕೆ ಬರೀ ಬ್ರಷ್ ಮಾಡ್ಲಿಕ್ಕೂ ಅದು ಯೂಸ್ ಮಾಡೋಕ್ಕಲ್ಲ, ಅಷ್ಟು ಕೆಟ್ಟನಾಗಿದೆ ನೀರು. ನೋಡಿ ಅದರ ಹುಳ ಎಲ್ಲ ಬರ್ತವೆ. 2-3 ಸರಿ ನಾವು ಬಾಟ್ಲಲ್ಲೆಲ್ಲ ನೀರು ತಗೊಂಡು ಮುನ್ಸಿಪಾಲ್ಟಿಲಿ ಕೊಟ್ಟಿದ್ದೀವಿ, ಆದ್ರೂ ಯಾವಾಗಲೂ ಇದೇ ಪರಿಸ್ಥಿತಿ ಅಣ್ಣ. ಈ ಸಂಬಂಧಪಟ್ಟಿದ್ದ ಕೌನ್ಸಿಲರ್ಗೆ ಹೇಳಿ. ಕೌನ್ಸಿಲರ್ಗೆ ಹೇಳಿದೀವಿ ಅಣ್ಣ. ಆಮೇಲೆ ಕೌನ್ಸಿಲರ್ಗೆ ಪುರಸಭೆ ಚೀಫ್ ಆಫೀಸರ್ಗೆ ಹೇಳಿದ್ದೀವಿ, ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಹೇಳಿದ್ದೀವಿ. ಎಷ್ಟೊಂದು ಸರಿ ಮಾಡಿಸ್ತೀವಪ್ಪ ಅಂತಾರೆ. ಇದೇ ಗತಿನೇ ಆಗೈತೆ. ಜನರು ಯಾರು ಬಳಕೆ ಮಾಡಲ್ವಾ? ಯಾರು ಕುಡಿಯೋಕ್ಕಂತೂ ಯಾರು ಯೂಸ್ ಮಾಡಲ್ಲ. ಮತ್ತೆ ಫಿಲ್ಟರ್ ಗಾಡಿಗೆ 20 ರೂಪಾಯಿ ಕೊಟ್ಟು ಕ್ಯಾನ್ ನೀರು ಇಟ್ಕೋಬೇಕು, ಕುಡಿಬೇಕು. ಈ ನೀರಂತೂ ಕುಡಿಯೋದಿಲ್ಲ, ಯಾರನ್ನು ಬಳಸೋಕ್ಕೂ ಕಷ್ಟ ಅಣ್ಣ. ಇದನ್ನು ಬಟ್ಟೆಲಿ ಸೋಸ್ಕೊಂಡು ಬಳಸ್ಕೊಂತೀವಿ. ಆ ಬಟ್ಟೆ ಸೋಸಿರೋ ಬಟ್ಟೆ ನೋಡ್ಬಿಟ್ರೆ ನೀವೇನಂತೀರ, ಅರ್ಧ kg ಇಷ್ಟು ಮಣ್ಣು ತುಂಬ್ಕೊಂಡಿರುತ್ತೆ. ಬಟ್ಟೆ ತುಂಬ ಬರೀ ಮಣ್ಣೇ ಇರುತ್ತೆ, ಕೆಸರು ಅಷ್ಟು ಮಣ್ಣು ನೀರಲ್ಲಿ ಇರುತ್ತೆ. ಮೊದಲೆಲ್ಲ ಇದೇ ನೀರು ಕುಡಿತಿದ್ರಾ? ಮೊದಲೆಲ್ಲ ಚೆನ್ನಾಗಿ ಬರ್ತಾ ಇತ್ತಣ್ಣ. ಇವಾಗ ಸ್ವಲ್ಪ ಈಗ ಒಂದು ವರ್ಷದಿಂದ ಈ ಥರ ನೀರು ಬರ್ತಾ ಇರೋದು. ಸರಿ ಮಾಡಿಸ್ಲಿಕ್ಕೆ ಎಷ್ಟು ಹೇಳಿದ್ರು ಯಾರೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಶಾಸಕರು ಇದ್ರ ಬಗ್ಗೆ ಗಮನ ತಗೋಬೇಕು. ಅವರು ಚನ್ನಗಿರಿಲಿದ್ದರೆ ಗೊತ್ತಾಗಿರೋದು ಅವರಿಗೆ. ಅವ್ರು ದಾವಣಗೆರೆಯಲ್ಲೇ ಇರ್ತಾರೆ, ಫಿಲ್ಟರ್ ನೀರು ಕುಡ್ಕೊಂಡು. ಚನ್ನಗಿರಿ ಬಂದು ಚನ್ನಗಿರಿ ನೀರು ಕುಡ್ದು ನೋಡಬೇಕು. ಅವರು ಸ್ವಲ್ಪ ಇದ್ರ ಬಗ್ಗೆ ಸೀರಿಯಸ್ಸಾಗಿ ಗಮನ ತಗೊಂಡು ಫಸ್ಟು ಜನಗಳಿಗೆ ಅವ್ರು ಏನೋ ಮಾಡದೇ ಇದ್ರೂ ಪರವಾಗಿಲ್ಲ, ಕುಡಿಲಿಕ್ಕೆ ಒಳ್ಳೆ ನೀರು ಕೊಡೋ ಅಂಥ ಕೆಲಸ ಮಾಡಬೇಕು ಅಂತ ಹೇಳ್ಕೊಂತೀವಣ್ಣ. ಎಲ್ಲ ಬರ್ತದೆ. ಚರಂಡಿಗೆ ಎಲ್ಲ ಪೈಪ್ ಏನಾರು ಆಗಿರ್ತದೆ. ಚರಂಡಿ ನೀರು ಮಿಕ್ಸ್ ಆದರೆ ಈ ಥರ ಬರುತ್ತೆ. ಕೆರೆ ನೀರಾದರೆ ಕೆಂಪು ಬರ್ತದೆ, ಈ ಥರ ಬರಲ್ಲ. ಪ್ರತಿ ದಿನ ಹಿಂಗೆ ಬರ್ತಾವೆ ನಮ್ಮ ನೀರು? ಎಲ್ಲ ಭಾಳ ದಿವಸ ಆಗುತ್ತೆ ಹಿಂಗೆ ಬರುತ್ತೆ. ನಾವು ಯಾವ್ದಕ್ಕೂ ಇಡ್ತೇವೆ, ಸುಮ್ಮನೆ ವೇಸ್ಟ್ ಹಿಂಗೆ ಬಿಟ್ಟರು. ಮನೆಗೆ ಹಿಡಿಯಲ್ವಾ ನೀರಿದ್ನ? ಅದೇ ಸಿಂಟ್ಯಾಕ್ಸಿ ಬಂದು ಹಿಡ್ಕೊಂತೀವಿ, ಅದು ತಿಳ್ಕೊಂಡು ಸ್ನಾನಕ್ಕೆ ಬರ್ತಾರೆ ಅಂತ ಹಿಡ್ಕೊಂತೀವಿ ಒಂದಕ್ಕೆ. ಮತ್ತು ಅಡುಗೆ ಮಾಡೋಕೆ ಕುಡಿಯೋಕ್ಕೆ ಹಚ್ಚಿ ಎಲ್ಲ ಫಿಲ್ಟರ್ ತಗೊಂಡು ಮಾಡ್ಬೋದು. ಎಷ್ಟು ದಿವ್ಸಕ್ಕೊಂದ್ಸರಿ ಬಿಡ್ತಾರೆ ನೀರು? 4 ದಿವಸ 5 ದಿವಸ 8 ದಿವಸ. ಕರೆಕ್ಟಾಗಿ ಏನಿರಲ್ಲ, ಇಂಥ ದಿನ ಅಂತಾನೆ ಬಿಡಲ್ಲ. 10 ದಿನಕ್ಕೊಂದ್ಸರಿನೇ ಬಿಡೋದು. ಫೋನ್ ಮಾಡಿ ಬಿಡ್ರಪ್ಪ ಅಂತ ಅಂದ್ಮೇಲೆ ಬಿಡೋದು. ಅಲ್ಲಿವರೆಗೂ ಯಾರೂ ಬಿಡಲ್ಲ. ಏನು ಬಳಕೆ ಮಾಡಲ್ಲ, ನೀವು ಹಿಂಗೆ ಬಿಡ್ತೀರಾ ನೀರಿದ್ನ? ಏನು ಯಾವ್ದಕ್ಕೆ ಬಿಡೋಲ್ಲ, ಹಿಡಿಯಲ್ಲ ಸುಮ್ಮನೆ ಏನು ಬಟ್ಟೆ ಗಿಟ್ಟೆ ಹಿಡಿದು ತೊಳ್ಕೊಂತೀವಿ. ಬಟ್ಟೆ ತೊಳೆಯೋಕೆ ಅಷ್ಟೇ? ಅದೇ ನೀರು ಕುಡಿದ್ರೆ ಸಾಕಾಗ್ತದೆ. ಕುಡಿಯೋಕ್ಕೆಲ್ಲ ಫಿಲ್ಟರ್. ಸ್ನಾನ ಮಾಡೋಕ್ಕೂ ಹೆದರಿಕೆ ಆಗ್ತದೆ, ಎಲ್ಲಿ ಮೈ ಕಟ್ಟ ಬರ್ತದೆ ಅಂತ ಹೇಳಿ. ಯಾವಾಗ ಬಿಟ್ರೆ ಹಿಂಗೆ ಬರುತ್ತಾ? ಯಾವಾಗ ಈಗೆಲ್ಲ ಭಾಳ ದಿವಸ ಆಯ್ತು ಈ ಥರ ಬರೋಕ್ಕಿರೋದು. ಮೊದಲೇ ಎಷ್ಟು ಜನ ನೀರು ಬರೋ ಇಲ್ಲಿ ಇದೆ, ಯಾವುದೋ ಈ ಸುಳಕೆರೆ ನೆಲ್ಲಿ ಅಂತ ಹಾಕಿ ಅವಾಗಿಂದಲೂ ಇದೇ ಬಂದೆ ಇಲ್ಲಿ ನೀರಿಗೆ. ಅದು ಈ ಏರಿಯಾದಾಗ ಯಾರು ಮುನ್ಸಿಪಲ್ ಆಫೀಸ್ಗೆ ಹೇಳಿಲ್ವಾ ಹೋಗಿ? ಅದೇನ ಕಡೆ ಸರ್, ನನಗಂತೂ ಗೊತ್ತಿಲ್ಲ. ಹೇಳತ್ತೀನಿ, ನಾನು ಹೇಳ್ತೀನಿ. ಅಂದರೆ ನೀರು ಬಿಡೋರಿಗೆ ತೋರಿಸಿಲ್ವಾ ನೀರು? ತೋರಿಸಿದ್ದೀವಿ, ಎಲ್ಲ ಮಾಡಿದ್ದೀವಿ, ಆದರೂ ಅದು ಏನು ಅದು ಇದು ಮಾಡೋಂಗಿಲ್ಲ. ಅವಾಗೆಲ್ಲ ಬಾಟ್ಲಿಗೆಲ್ಲ ಹಿಡ್ಕೊಂಡು ಹೋಗಿರ್ಲಿಲ್ಲ. ಮುನ್ಸಿಪಲ್ ಆಫೀಸ್ ಹತ್ರ ಎಲ್ಲ ಹೋಗಿದ್ವಿ. ಆದರೂ ಸರಿಯಾಗಿಲ್ಲ. ಯಾರು ಸರಿಯಾಗಿಲ್ಲ. ದುಡ್ಡು ಕಟ್ಟಿದ್ದೀರಾ ನೀವು? ನಲ್ಲಿ ಫೀಸ್ ಎಲ್ಲ ನಲ್ಲಿ ಫೀಸ್ ಕಟ್ಕೊಳಕ್ಕೆ ಬರ್ತಾರೆ? ಬರ್ತಾರೆ. ಅದನ್ನ ಬಿಡ್ತಾರ? ಕಟ್ಟೆಗೆ ಈ ಕಲರ್ ಕಾಣಿಸುತ್ತೆ ಅಂದ್ರೆ ಇನ್ ಹೆಂಗೆ ಕುಡಿಯೋ ಜನಗಳು ಜೀವನ ಯಾವ ತರ ಇದೆ ನೋಡಪ್ಪ. ಚನ್ನಗಿರಿ ತಾಲೂಕಿಗೆ ನೀರಿಗೆ ಬರಾದ್ರೂ ಪರವಾಗಿಲ್ಲ, ಒಳ್ಳೆ ನೀರು ಬರ್ತಿದ್ವು.
ಈಗಿನ ನೀರು ನೋಡ್ಬಿಟ್ರೆ ಕುಡಿಯೋದಲ್ಲ, ಇದು ಕುಡಿಯೋಕ್ಕೂ ಯೋಗ್ಯ ಇಲ್ಲ, ಸ್ನಾನ ಮಾಡೋಕ್ಕೂ ಯೋಗ್ಯ ಇಲ್ಲ, ಯಾವುದಕ್ಕೂ ಇದು ಯೋಗ್ಯವಾಗಿಲ್ಲ. ದಯಮಾಡಿ ಸಾರ್ವಜನಿಕರ ಹಿತಕ್ಕೋಸ್ಕರ ಫಿಲ್ಟರ್ ಮಾಡಾರೆ ನೀರು ಬಿಡಿ. ಯಾವಾಗಲೂ ಇದೇ ಥರ ನೀರು ಬರೋದಲ್ಲ ಅಂತ ಯಾವಾಗ್ಲೂ ಈಗಲ್ಲ 1 ವರ್ಷ ಬಂತಾನೆ ಹೆಚ್ಚು ಕಮ್ಮಿ ಇವೇ ಕೊಳೆ ನೀರು ಚಡ್ಕೊಂಡ್ ಹೋಗದೆ ರೋಗ ಬಂದು ಮಳೆ ನೋಡೋಣ ನೀರು ಫುಲ್ ಈ ಥರ ಕೊಳೆ ಬಂದವ. ನೀರು ನೋಡೋಣ ಈ ಥರ ಕೆಂಪು ಕೊಳೆ ಬಂದವ, ಅಡುಗೆ ಮಾಡಕ್ಕೆ ಬರಲ್ಲ, ಏನಕ್ಕೂ ಬರಲ್ಲ. ಇದು ನೀರು 10 ದಿನಕ್ಕೆ ಒಂದ್ಸಲ ಬಿಡ್ತಾರೆ, ಅದು ಇಂಥ ನೀರು ಬಿಡ್ತಾರೆ. ಅದೇ ಕೆಂಪು ನೀರು ಆದ್ರೆ ಭಾರಿ ಗಲೀಜು.